ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜ್ಯುವೆಲರ್ಸ್, ತಾಲೂಕು ಆಫೀಸ್ ಹತ್ತಿರ, ಆಜಾದ್ ರೋಡ್, ತೀರ್ಥಹಳ್ಳಿ. ನಿರೀಕ್ಷೆ ಇತ್ತಂದರೆ ನಾನು ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರೆದಿದ್ದೆ, ಕಾನ್ಫಿಡೆನ್ಸ್ ಇತ್ತು. ದೆನ್ ಟೀಚರ್ಸ್ ಎಫರ್ಟ್ ಮೇಲೆ, ದೆನ್ ದೇವ್ರ ಮೇಲೆ ವಿಶ್ವಾಸ ಇತ್ತು ಅಷ್ಟೇ, ನನ್ನ ಎಫರ್ಟಿಗೆ ತಕ್ಕಂಗೆ ಸಿಗತ್ತೆ ಅಂತ. ದಿನಕ್ಕೆ ಎಷ್ಟು ಗಂಟೆ ಅಂದರೆ ಯಾವತ್ತು ನಾನು ನನ್ನ ಮೈಂಡಿಗೆ ಪ್ರೆಷರೈಸ್ ಮಾಡಿ ಇಷ್ಟು ತಾಸು ಓದಲೇಬೇಕು, ಅದಾಗಿಲ್ಲ ಇನ್ನೂ ಓದಬೇಕು ಅಂತೇಳಿ ಯಾವತ್ತೂ ಮಾಡಿಲ್ಲ. ಏನೇ ಓದಿದ್ದೀನಿ ಮನಸ್ಸಿಟ್ಟು ಓದಿದ್ದೀನಿ, ಅರ್ಥ ಮಾಡ್ಕೊಂಡು ಓದಿದ್ದೀನಿ. ಆಮೇಲೆ ಮನೆಯಲ್ಲೂ ಅಷ್ಟು ಚೆನ್ನಾಗಿ ಎನ್ವಿರಾನ್ಮೆಂಟ್ ಕಲ್ಪಿಸ್ಕೊಟ್ಟಿದ್ರು. ದೆನ್ ಅವ್ರು ಹೇಳ್ದಂಗೆ ಅವ್ರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಇದಕ್ಕೆ ಇವತ್ತು ಏನು ಕಲಿಸ್ಕೊಟ್ಟಿದ್ದೀವಿ ಅದನ್ನು ಓದಬೇಕು, ಅವತ್ತೇ ಓದಬೇಕು ಅಂತ. ಒಟ್ಟು ಅವ್ರು ಇನ್ ಶಾರ್ಟ್ ಏನಂದರೆ ಟೀಚರ್ಸ್ ಹೇಳ್ದಂಗೆ ಕೇಳಬೇಕು, ಅವ್ರು ನಮಗೆ ಎಫರ್ಟಿಗೆ ತಕ್ಕಂಗೆ ಸಿಗತ್ತೆ ಅಂತ. ದಿನಕ್ಕೆ ಎಷ್ಟು ಗಂಟೆ ಅಂದರೆ ಯಾವತ್ತು ನಾನು ನನ್ನ ಮೈಂಡಿಗೆ ಪ್ರೆಷರೈಸ್ ಮಾಡಿ ಇಷ್ಟು ತಾಸು ಓದಲೇಬೇಕು, ಅದಾಗಿಲ್ಲ ಇನ್ನೂ ಓದಬೇಕು ಅಂತೇಳಿ ಯಾವತ್ತೂ ಮಾಡಿಲ್ಲ. ಏನೇ ಓದಿದ್ದೀನಿ ಮನಸ್ಸಿಟ್ಟು ಓದಿದ್ದೀನಿ, ಅರ್ಥ ಮಾಡ್ಕೊಂಡು ಓದಿದ್ದೀನಿ. ಆಮೇಲೆ ಮನೆಯಲ್ಲೂ ಅಷ್ಟು ಚೆನ್ನಾಗಿ ಎನ್ವಿರಾನ್ಮೆಂಟ್ ಕಲ್ಪಿಸ್ಕೊಟ್ಟಿದ್ರು. ದೆನ್ ಅವ್ರು ಹೇಳ್ದಂಗೆ ಅವ್ರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಇದಕ್ಕೆ ಇವತ್ತು ಏನು ಕಲಿಸ್ಕೊಟ್ಟಿದ್ದೀವಿ ಅದನ್ನು ಓದಬೇಕು, ಅವತ್ತೇ ಓದಬೇಕು ಅಂತ. ಒಟ್ಟು ಅವ್ರು ಇನ್ ಶಾರ್ಟ್ ಏನಂದರೆ ಟೀಚರ್ಸ್ ಹೇಳ್ದಂಗೆ ಕೇಳಬೇಕು, ಅವ್ರು ನಮಗೇನು ಬೇಕೋ ಅದು ಅವ್ರು ತಿಳ್ಕೊಂಡು ಅದಕ್ಕಿಂತ ಜಾಸ್ತಿ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ನಮಗೆ ಹೆಲ್ಪ್ ಗೈಡೆನ್ಸ್ ಮಾಡ್ತಾರೆ ಅಂತ. ನಿರೀಕ್ಷೆ ಇತ್ತಂದರೆ ಸರ್ ಚೆನ್ನಾಗಿ ರಿಸಲ್ಟ್ ತೆಗಿತಾಳಂತ ಇತ್ತು. ನಮ್ಮ ಇದರಲ್ಲಿ ಯಾರೂ ಕೂಡ ಇವತ್ತಿನ ತನಕ ಸ್ಟೇಟು ಬಂದಿರಲಿಲ್ಲ. ಆದರೆ ನಮ್ಮ ಟೀಚರ್ಸೇ ನಮ್ಗೆ ಹೇಳ್ತಾಯಿದ್ರು, ನಮ್ಗೆ ಇದೆ ಗ್ಯಾರಂಟಿ ಇದೆ ಅವಳು ಬರ್ತಾಳೆ ಅಂತ. ಎಕ್ಸಾಮ್ ದಿನ ಎಲ್ಲ ಟೀಚರ್ಸು ಅವಳು ವಿಶ್ ಮಾಡಿ ಏನು ಹೇಳ್ತಾರೆ ಅಂದರೆ ನೀನು ಟಾಪ್ ಬರ್ತೀಯ ಕಣೆ ಅಂತ ಹೇಳ್ತಿದ್ರು. ಅವ್ರು ಹೇಳಿರೋ ಮಾತಿಗೆ ನಾವೊಂದು ವಿಶ್ವಾಸ, ನನ್ನ ಮಗಳಿಗೂ ದೇವ್ರುಗಳ ಮೇಲೆ ವಿಶ್ವಾಸ ಇದೆ, ನಮಗೂ ಗುರು ಹಿರಿಯರ ಮೇಲೆ ವಿಶ್ವಾಸ ಇದೆ, ದೇವ್ರ ಮೇಲೆ ವಿಶ್ವಾಸ ಇದೆ. ಅವಳು ಓದ್ತಾ ಇದ್ಲು, ಎಫರ್ಟ್ ಮಾಡ್ತಾ ಇದ್ಲು. ಬಟ್ ಸ್ಕೂಲಲ್ಲಿ ಆ ರೀತಿ ಕಲಿಸಿದ್ದಾರೆ. ಸೊ ನಾನು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆಲ್ ಕ್ರೆಡಿಟ್ ಗೋಸ್ ಟು ಆಲ್ ಟೀಚರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟು, ಎಸ್ಪೆಷಲಿ ಶೋಭಾ ಮೇಡಮ್ಮು, ಗಜೇಂದ್ರನಾಥ್ ಸರು, ಸತೀಶ್ ಸರು, ತೀರ್ಥೇಶ್ ಸರು, ರಮೇಶ್ ಸರು, ಮಂಜುಳಾ ಮೇಡಮ್, ಎಲ್ಲರಿಗೂ ಕೂಡ ಸಲ್ಲಲೇಬೇಕು. ಆಲ್ ಟೀಚರ್ಸ್, ನಾನು ಯಾರ ಹೆಸರು ಈ ಟೈಮಿಗೆ ತೊಗೊಳ್ಬೇಕು ಗೊತ್ತಾಗ್ತಾ ಇಲ್ಲ. ಒಮ್ಮೊಮ್ಮೆ ನನಗೆ ಅನಿಸ್ತಾ ಇದೆ ನನ್ನ ಕನಸ ಎಂದು ನನಸ ಅಂತ. ಯಾಕಂದರೆ ನಾವೆಲ್ಲ ಭಾಳ ಕಡಿಮೆ ಇದರಲ್ಲಿ ಪಾಸಾಗಿರ್ತಕ್ಕಂಥವ್ರು. ಆದರೂ ಕೂಡ ನಮ್ಮ ಮನೆಯಲ್ಲಿ ಇವಳು ಒಂದು ಹೆಸರು ತಗೊಂಡಿದ್ದಾಳೆ, ಇಡೀ ಕರ್ನಾಟಕಕ್ಕೆ ಹೆಸರು ತಂದಿದ್ದಾಳೆ. ಈ ಸ್ಕೂಲು ರೈಟ್ ಪಾತ್, ರೈಟ್ ಪ್ಲೇಸನ್ನು ನಾವು ಸೆಲೆಕ್ಟ್ ಮಾಡಿದ್ವಿ ಅನ್ನೋ ಹೆಮ್ಮೆ ನನಗಿದೆ. ಅವಳು ಹಾಕಿರೋ ಎಫರ್ಟು, ನಾವು ಮಾಡಿರೋ ಖರ್ಚು ಎಲ್ಲೂ ಹುಸಿ ಹೋಗಲಿಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾ ಇದೆ. ಮಕ್ಕಳ ಸಾಧನೆ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಹೆಮ್ಮೆಯನ್ನು ತರ್ತಾ ಇದೆ. ಈ ಸಾಧನೆಯಿಂದ ನಮ್ಮ ಶಾಲೆಯ ಹೆಸರನ್ನು ಮತ್ತೊಮ್ಮೆ ರಾಜ್ಯ ಮಟ್ಟದಲ್ಲಿ ಆ ಮಗು ಎತ್ತಿ ಹಿಡಿದಿದೆ. ಈಗಾಗಲೇ 4 ಮಕ್ಕಳು ಆ ಸಾಧನೆಯನ್ನು ಮಾಡಿದ್ದಾರೆ. ರಾಜ್ಯಕ್ಕೆ ಪ್ರಥಮ ಸ್ಥಾನ 625ಕ್ಕೆ 625 ಅಂತ ತಾಂಡಿದ್ದಾರೆ. ಇವಳು 5ನೇ ಸಲ 625ಕ್ಕೆ 625 ಸಾಧನೆಯನ್ನು ಮಾಡಿದ್ದಾಳೆ. ತುಂಬಾ ಖುಷಿ ಆಗ್ತಾ ಇದೆ. ಮಕ್ಕಳು ಅವಳು ಎಫರ್ಟ್ ಆಗ್ತಾಯಿದ್ಲು. ನಮ್ಮಲ್ಲಿ ಡೇ 1ನಿಂದ ಒಂದು ಪ್ಲ್ಯಾನ್ ಫುಲ್ಲಲ್ಲಿ ಟೀಚರ್ಗಾಗಲಿ, ಮಕ್ಕಳಿಗಾಗಲಿ, ಪೋಷಕರಿಗಾಗಲಿ ಬರ್ಡನ್ ಆಗದೆ ಇರೋಂಗೆ ಒಂದು ಪ್ಲ್ಯಾನ್ ಫುಲ್ಲಲ್ಲಿ ತೊಗೊಂಡು ಹೋಗೋಂಥ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ಎಲ್ಲೂ ಕೂಡ ಒತ್ತಡ ಇಲ್ಲದೆ ಮಗು ಆರಾಮಾಗಿ ಓದೋಂಥ ಕೆಲಸ ಮಾಡಿದ್ದೀವಿ. ಕೊನೆಗೆ ಏನು ಮಾಡ್ತೀವಿ ಅಂದರೆ ಮಗುವಿನ ಚಿಕ್ಕ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅವುಗಳನ್ನು ಕೂಡ ಸಾಲ್ವ್ ಮಾಡೋದ್ರಿಂದ ಈ ಒಂದು ಸಾಧನೆ ಸಾಧ್ಯ ಆಗಿದೆ.